ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ತ್ರಿಶತಕ ಸಿಡಿಸಿ ಮಿಂಚಿದ್ದ ಕರುಣ್ ನಾಯರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಅದೇ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಕರುಣ್ ಮತ್ತೆ ಆಯ್ಕೆಯಾಗಿರೋದು ಸಹ ಗೊತ್ತಿದೆ. ಆದರೆ ಆ 8 ವರ್ಷಗಳಲ್ಲಿ ಕರುಣ್ ಏನ್ ಮಾಡ್ತಿದ್ರು, ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು. ಟೀಮ್ ಇಂಡಿಯಾದ ಪ್ರಭಾವಿ ಆಟಗಾರನೊಬ್ಬ ಕರುಣ್ಗೆ ನಿವೃತ್ತಿ ಪಡೆಯಲು ಹೇಳಿದ್ದು. ಕರುಣ್ ತೆಗೆದುಕೊಂಡ ನಿರ್ಧಾರ ಅವರ ಜೀವನವನ್ನ ಬದಲಿಸಿದ್ದೇಗೆ. ಇದೆಲ್ಲವೂ ಗೌಪ್ಯವಾಗಿಯೇ ಉಳಿದುಕೊಂಡಿತ್ತು. ಆದರೆ ಇದೀಗ ಎಲ್ಲಕ್ಕೂ ತೆರೆ ಬಿದ್ದಿದೆ. ಕನ್ನಡಿಗನ ಸ್ಟ್ರಗಲ್ ಜರ್ನಿ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರಿಟೈರ್ಡ್ ಆಗಲು ಸೂಚಿಸಿದ್ದೇಕೆ ಆ ಆಟಗಾರ? ತ್ರಿಶತಕ ವೀರನ ಲೈಫ್ ಬದಲಿಸಿದ ಆ ನಿರ್ಧಾರ. 2017ರಲ್ಲಿ ಭಾರತ ತಂಡದಿಂದ ಹೊರಬಿದ್ದಿದ್ದ ಕರುಣ್ ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಭಾರತ ತಂಡದಲ್ಲಿ ಸ್ಥಾನ ಕೈತಪ್ಪಿ ಹೋದಾಗ ಕರುಣ್ಗೆ ಬರಸಿಡಿಲೆ ಬಡಿದಂತಾಗಿತ್ತಂತೆ. ಇಂಗ್ಲೆಂಡ್ ಸರಣಿ ನಂತರ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಉತ್ತಮ ಆರಂಭ ನೀಡಿದ್ರೂ ನಿರೀಕ್ಷಿತ ಮಟ್ಟದಲ್ಲಿ ಆಡಲು ಆಗಲಿಲ್ಲ. ಬಳಿಕ ಶ್ರೀಲಂಕಾ ಸರಣಿಗೆ ಕರುಣ್ರನ್ನ ಕೈಬಿಡಲಾಗುತ್ತೆ. ಆಗ ಏನಾಗ್ತಿದೆ ಅಂತ ಕರುಣ್ಗೆ ಗೊತ್ತಾಗಿಲ್ವಂತೆ. ತನಗೆ ಹೆಚ್ಚು ಅವಕಾಶ ಸಿಗಲಿಲ್ಲ ಅಂತಲೂ ಕರುಣ್ ಬೇಸರಗೊಂಡಿದ್ರಂತೆ. ಬಹುಶಃ ಆಗ ಇನ್ನೂ ಅತ್ಯುತ್ತಮವಾಗಿ ಬ್ಯಾಟ್ ಬೀಸಿದ್ರೆ ತನಗೆ ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತ ಕರುಣ್ ಸಂದರ್ಶನವೊಂದರಲ್ಲಿ ಮರುಗಿದ್ದಾರೆ. 2022 ಕರುಣ್ಗೆ ಇನ್ನಷ್ಟು ಕಠೋರ. 2017ರಲ್ಲಿ ಕರುಣ್ ಪಾಲಿಗೆ ಭಾರತ ತಂಡದ ಬಾಗಿಲು ಮುಚ್ಚಿತ್ತು. ಬಳಿಕ 2018ರಲ್ಲಿ ಫಾರ್ಮ್ ಕೊರತೆ. ಆದರೆ ಕರುಣ್ ನಾಯರ್ಗೆ 2022ರ ವರ್ಷ ಅವೆಲ್ಲಕ್ಕಿಂತಲೂ ಅತ್ಯಂತ ಕಠಿಣವಾಗಿತ್ತಂತೆ. ಅದು ಅವರ ಬದುಕಿನ ಭಾವನಾತ್ಮಕ ಸಮಯ. ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ರಂತೆ. ಯಾಕಂದ್ರೆ ಅದೇ ವರ್ಷ ಅವರನ್ನ ಕರ್ನಾಟಕ ತಂಡದಿಂದಲೂ ಕೈಬಿಡಲಾಗಿತ್ತು. ಆದರೆ ಜೀವನದಲ್ಲಿ ನಂಬಿಕೆಯೇ ಎಲ್ಲಕ್ಕಿಂತ ಮಿಗಿಲು ಅಂತ ದಿಟ್ಟ ಹೆಜ್ಜೆ ಇಟ್ಟಿದ್ದ ಕರುಣ್ ವಿದರ್ಭ ತಂಡವನ್ನ ಸೇರಿ ಅತ್ಯದ್ಭುತ ಪ್ರದರ್ಶನ ನೀಡಿದ್ರು. ಬಳಿಕ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ಅಂತಹ ಕಷ್ಟದ ಸಂದರ್ಭದಲ್ಲೂ ತನ್ನ ಜೊತೆಗಿದ್ದವರಿಗೆ ಕರುಣ್ ಕೃತಜ್ಞತೆ ತಿಳಿಸಿದ್ದಾರೆ. ನಿವೃತ್ತಿ ಹಣದಾಸೆಯನ್ನ ಕೈಬಿಟ್ಟ ವೀರ ಕನ್ನಡಿಗ. ಕರುಣ್ ನಾಯರ್ ಕಷ್ಟದ ಸಮಯದಲ್ಲಿದ್ದಾಗ ಭಾರತ ತಂಡದ ಪ್ರಮುಖ ಆಟಗಾರರೊಬ್ಬರು ಕರುಣ್ಗೆ ಕರೆ ಮಾಡಿದ್ರಂತೆ. ಕೂಡಲೇ ನಿವೃತ್ತಿ ಘೋಷಿಸಲು ಸೂಚಿಸಿದ್ರಂತೆ. ಹಾಗೆ ಮಾಡಿದ್ರೆ BCCI ಜೊತೆಗಿನ ಒಪ್ಪಂದವನ್ನ ಬ್ರೇಕ್ ಮಾಡಿದಂತಾಗುತ್ತೆ. ಆಗ ಬೇರೆ ಬೇರೆ ಲೀಗ್ ಮ್ಯಾಚ್ಗಳನ್ನ ಆಡಿ ಕರುಣ್ ಸಾಕಷ್ಟು ಹಣ ಮಾಡ್ಬೋದು ಅಂತ ಹೇಳಿದ್ರಂತೆ. ಕರುಣ್ಗೆ ಹಣ ಮಾಡುವ ಎಲ್ಲ ಅವಕಾಶ ಇದ್ರೂ ಆ ನಿರ್ಧಾರಕ್ಕೆ ಕೈ ಹಾಕಿಲ್ವಂತೆ. ಒಂದೊಮ್ಮೆ ಹಾಗೆ ಮಾಡಿದ್ರೆ ಮುಂದೊಂದು ದಿನ ತನ್ನನ್ನು ತಾನೇ ಶಪಿಸುತ್ತಿದ್ದೆ ಅಂತ ಕರುಣ್ ತಮ್ಮ ಮನದಾಳದ ಭಾವನೆಯನ್ನ ಹಂಚಿಕೊಂಡಿದ್ದಾರೆ. ಆದರೆ ಅದು ಯಾವ ಆಟಗಾರ ಅಂತ ಅವರು ಬಹಿರಂಗಪಡಿಸಲಿಲ್ಲ. ಒಟ್ನಲ್ಲಿ ಕರುಣ್ ನಾಯರ್ ಅದ್ಭುತ ಕಂಬ್ಯಾಕ್ ಮಾಡಿದ್ದಾರೆ. ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಪಂದ್ಯದಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಆಂಗ್ಲರ ನಾಡಲ್ಲಿ ಕೆಚ್ಚದೆ ಗುಂಡಿಗೆಯ ಕನ್ನಡಿಗ ಅತ್ಯದ್ಭುತವಾಗಿ ಆಟವಾಡಿ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಟ್ಟು ತಮ್ಮ ಸ್ಥಾನವನ್ನ ಭದ್ರವಾಗಿಸಿಕೊಳ್ಳಲಿ ಅನ್ನೋದು ಕ್ರೀಡಾಭಿಮಾನಿಗಳ ಆಸೆ ಮತ್ತು ನಿರೀಕ್ಷೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.